ಜೈ ಹಿಂದ್. ಎಲ್ಲರಿಗೂ ರೀಸನಿಂಗ್ ಕ್ಲಾಸ್ ದಲ್ಲಿ ಸ್ವಾಗತವನ್ನು ಕೋರುತ್ತಾ ಇವತ್ತು ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಚಾಪ್ಟರ್ ವನ್ನ ಕವರ್ ಮಾಡ್ತಾ ಇದ್ದೇವೆ. ಈ ಒಂದು ಎರಡು ಚಾಪ್ಟರ್ ಗಳು ನಿಮಗೆ ಎನ್ ಟಿ ಪಿ ಸಿ ಎಕ್ಸಾಮ್ಗೆ, ಎನ್ ಟಿ ಪಿ ಸಿ ಗ್ರಾಜುಯೇಟ್ ಲೆವೆಲ್ ಏನಿದೆ ಆ ಒಂದು ಎಕ್ಸಾಮ್ಗೆ, ಅದ್ರ ಜೊತೆಗೆ ಪಿ ಯು ಸಿ ಲೆವೆಲ್ ಏನಿದೆ ಆ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಆರ್ ಪಿ ಎಫ್ ಎಕ್ಸಾಮ್, ಎನ್ ಟಿ ಪಿ ಸಿ ಮತ್ತು ಆರ್ ಪಿ ಎಫ್, ಅದ್ರ ಜೊತೆಗೆ ರೈಲ್ವೆಯ ಯಾವುದೇ ಎಕ್ಸಾಮ್ಸ್ ಆಗಿರಬಹುದು ಆ ಎಕ್ಸಾಮ್ಸ್ ಗಳಲ್ಲಿ ಈ ಒಂದು ರೀಸನಿಂಗ್ ಗೆ ಸಂಬಂಧವಾಗಿರುವಂತಹ ಟಾಪಿಕ್ಸ್ ಗಳಿಂದ 2 ರಿಂದ 3 ಕ್ವಶನ್ಸ್ ಗಳು ಬಂದೇ ಬರ್ತವೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಚಾಪ್ಟರ್ ಗಳನ್ನ ನಾವು ಇವತ್ತು ಕವರ್ ಮಾಡ್ತಾ ಇದ್ದೇವೆ. ಎನ್ ಟಿ ಪಿ ಸಿ, ಆರ್ ಪಿ ಎಫ್ ಮತ್ತು ರೈಲ್ವೆ ಯಾವುದೇ ಎಕ್ಸಾಮ್ ಆಗಿರಬಹುದು ಅದರಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗೇ ಆಗುತ್ತೆ. ಸೊ ರೀಸನಿಂಗ್ ಕ್ಲಾಸಸ್ ಇದೆ ಇದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಎಕ್ಸಾಮ್ ರಿಲೇಟೆಡ್ ಆಗಿರುವಂತದ್ದು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಅದಕ್ಕಿಂತ ಮುಂಚೆ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಎನ್ ಟಿ ಪಿ ಸಿ ಎಕ್ಸಾಮ್ಗೆ ತಯಾರಿನ ನಡೆಸುವಂತಹ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಆ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲೇ ಕೂತುಕೊಂಡು ನಿಮ್ಮ ಸ್ಟಡಿಯನ್ನ ಮಾಡಬಹುದಾಗಿದೆ. ಇದರ ಆಫರ್ ಫೀಸ್ ಇರುವಂತದ್ದು 899 ಇದೆ. ಇದು ಕೆಲವೇ ದಿನಗಳವರೆಗೆ ನಿಮ್ಗೆ ಆಫರ್ ಫೀಸ್ ಕೊಟ್ಟೇವಿ. ಇದಾದ್ಮೇಲೆ ಫೀಸ್ ಇರುವಂತದ್ದು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದಾವೆ. ಸೊ ಹಾಗಾಗಿ ಬೇಗನೆ ಇರುವಂತದ್ದು ನೀವು 899 ರೂಪಾಯಿಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಪಡ್ಕೋಬಹುದು. ಈ ಎನ್ ಟಿ ಪಿ ಸಿ ಯ ಒಂದು ವಿಶೇಷತೆ ಏನು ಅಂತಂದ್ರೆ ಈ ಕೋರ್ಸ್ ಅನ್ನ ನೀವು ತೆಗೆದುಕೊಂಡ್ರೆ ಅಂತಂದ್ರ ರೈಲ್ವೆಯ ಯಾವುದೇ ಎಕ್ಸಾಮ್ಸ್ ಗಳಾಗಿರ್ಬಹುದು ಆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುವ ಹಾಗೆ ಇದರಲ್ಲಿ ಕಂಟೆಂಟ್ ನಿಮ್ಗೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವೆ. ಅದು ಯಾವ್ಯಾವ್ದು ಅಂತಂದ್ರ ಜಿ ಕೆ ಎಲ್ಲಾ ಕ್ಲಾಸಸ್ ಇರ್ತಾವು, ಮ್ಯಾಥ್ಸ್ ಇರ್ತೈತಿ, ಮ್ಯಾಥ್ಸ್ ದೊಳಗ ಅಡ್ವಾನ್ಸ್ ಮ್ಯಾಥ್ಸ್ ಇರ್ತೈತಿ, ಆಮೇಲೆ ರೀಸನಿಂಗ್, ಈ ಮೂರು ವಿಷಯದ ರೆಕಾರ್ಡೆಡ್ ಕ್ಲಾಸಸ್ ಮತ್ತು ಪಿ ಡಿ ಎಫ್ ನೋಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಎಲ್ಲ ಪಿ ಡಿ ಎಫ್ ನೋಟ್ಸ್ ಇರ್ತವೆ. ಆಮೇಲೆ ಮಾಕ್ ಟೆಸ್ಟ್ ಗಳನ್ನು ಕೂಡ ನಿಮ್ಗೆ ಇದರಲ್ಲಿ ಕೊಡ್ತೇವೆ. 10 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ಎನ್ ಟಿ ಪಿ ಸಿ ತಗೊಂಡ್ರ ಅಂದ್ರೆ ಎನ್ ಟಿ ಪಿ ಸಿ ದಲ್ಲಿ 10, ಆರ್ ಪಿ ಎಫ್ ತಗೊಂಡಿದ್ರ ಅಂತಂದ್ರೆ ಆರ್ ಪಿ ಎಫ್ ದಲ್ಲಿ 10. ಸೊ ಈ ರೀತಿ ಇರುವಂತದ್ದು ನಿಮ್ಗೆ ಸಿಗ್ತಾ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2 ರಿಂದ 3 ಸೆಟ್ ಗಳನ್ನ ಮಾತ್ರ ನಾವು ನಿಮ್ಗೆ ಕೊಡ್ತೇವೆ. ಪ್ರತಿಯೊಂದು ಎಕ್ಸಾಮ್ ದಲ್ಲಿ ಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೊಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಆರ್ ಪಿ ಎಫ್ ಅಷ್ಟೇ ಬೇಕು ಅಂತಂದ್ರೆ ನಮ್ಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಗೆ ಅಷ್ಟೇ ನಿಮ್ಗೆ ಬೇಕು ಅಂತಂದ್ರೆ ಕೋರ್ಸ್ ಓನ್ಲಿ 500 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ನಿಮಗೆ ಸಿಗೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಟಾಪಿಕ್ಸ್ ಗಳಿದಾವೆ, ಆ ಟಾಪಿಕ್ಸ್ ಗಳು ನಿಮ್ಗೆ ಇದರಲ್ಲಿ ಅವೈಲೇಬಲ್ ಆಗಂಗಿಲ್ಲ. ಆಲ್ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ ಇದರಲ್ಲಿಯೂ ಕೂಡ. ಆಮೇಲೆ ಆಲ್ ಸಬ್ಜೆಕ್ಟ್ ಪಿ ಡಿ ಎಫ್ ನೋಟ್ಸ್, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2 ರಿಂದ 3 ಸೆಟ್ ಕೊಡ್ತೇವೆ. ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಇರ್ತೈತಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಕ್ಲಾಸ್ ದಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡುವಂತಹ 2 ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತಂದ್ರೆ ಒಂದೇದು ಇರುವಂತದ್ದು ಇದು ಯಾವುದು ಅಂತಂದ್ರೆ ಒಂದೇದು ಸ್ಪ್ಯಾಷಿಯಲ್ ವಿಜುವಲೈಸೇಷನ್ ಅಂತ ಏನು ಸಿಲೆಬಸ್ ನಲ್ಲಿ ನೋಡಿರ್ಬೋದು. ಸ್ಪ್ಯಾಷಿಯಲ್ ವಿಜುವಲೈಸೇಷನ್ ಅಂತ ಇದೆ ಅಂತಂದ್ರೆ ನಿಮ್ಮ ದೃಷ್ಟಿ, ನಿಮ್ಮ ನೋಟ ಹೇಗಿದೆ, ನೀವು ಎಷ್ಟು ಅಬ್ಸರ್ವೇಷನ್ ಮಾಡ್ತೀರಿ ಅದ್ರ ಬಗ್ಗೆ ಇರುವಂತದ್ದು 2 ರಿಂದ 3 ಕ್ವಶನ್ಸ್ ಗಳು ಬರ್ತವೆ. ಇಲ್ಲಿ ನೀವು ನೋಡಬಹುದು ಈ ರೀತಿ ಇರುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಮೇಲೆ ನೀವು ಕಮೆಂಟ್ ಅನ್ನ ಮಾಡ್ತಾ ಹೋಗ್ರಿ ವಿಡಿಯೋದ ಕೆಳಗಡೆ. ಪ್ರಶ್ನೆಯನ್ನು ನೋಡಿದ ತಕ್ಷಣವೇ ವಿಡಿಯೋವನ್ನ ಪಾಸ್ ಮಾಡ್ಬೇಕು. ಪಾಸ್ ಮಾಡಿ ಇದ್ರ ಆನ್ಸರ್ ಏನಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಒಂದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಫೈಂಡ್ ದ ನಂಬರ್ ಆಫ್ ಕ್ಯೂಬ್ಸ್. ಇದರಲ್ಲಿರುವಂತಹ ಚೌಕಗಳು ಎಷ್ಟು ಇದಾವು ಅನ್ನೋದನ್ನ ಕಂಡುಹಿಡಿಬೇಕು. ಚೌಕ ಘನ ಎಷ್ಟು ಇದಾವು ಅನ್ನೋದನ್ನ ಕಂಡುಹಿಡಿಬೇಕು. ಆಪ್ಷನ್ಸ್ ಗಳಲ್ಲಿ ಒಂದನೇದ್ದು 3 ಇದೆ, ಎರಡನೇದ್ದು 5 ಇದೆ, ಆಮೇಲೆ 4 ಇದೆ, ಆಮೇಲೆ 6 ಇದೆ. ಸೊ ಯಾವ್ದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅನ್ನ ನೀವು ಇಲ್ಲಿ ನಮ್ಗೆ ಹೇಳ್ಬೇಕಾಗುತ್ತೆ. ಬೇಗನೆ ನೋಡ್ರಿ ಯಾವ ರೀತಿ ಇರ್ತಕ್ಕಂಥದ್ದು ಕೌಂಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ ನೋಡ್ರಿ, ಇಲ್ಲಿ ಒಂದಿರುವಂತದ್ದು ಇದೆ ಕ್ಯೂಬ್ ಇದೆ, ಇಲ್ಲಿ ಒಂದಿದೆ, ಇದು 1, ಇದು 2, ಇದು 3, ಇದ್ರ ಸೈಡ್ಗೆ ಇನ್ನೊಂದು ಇರುತ್ತೆ. ಇದು ಅಂದ್ರೆ ಇದು ಮೇಲಿಂದ, ಇದು 5ನೇದ್ದು, ಇದರ ಸರಿಯಾಗಿ ಇದ್ರ ಕೆಳಗಡೆನೆ ಇನ್ನೊಂದು ಇರ್ತೈತೆ, ಅದು 4ನೇದ್ದು. ಅಂತಂದ್ರೆ ಟೋಟಲ್ ಆಗಿರುವಂತಹ ಇದರಲ್ಲಿ ಕ್ಯೂಬ್ಸ್ ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 5 ಆಗ್ತವೆ. ಬಹಳ ಈಸಿ ಇರ್ತೈತಿ, ಈಸಿ ಇರುವಂತಹ ಟಾಪಿಕ್ ಐತಿ. ಬಟ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ? 5 ಆಗುತ್ತೆ. ಇದ್ರ ಪಿ ಡಿ ಎಫ್ ಇರ್ತಕ್ಕಂಥದ್ದು ನಿಮ್ಗೆ ಶೇರ್ ಮಾಡ್ತೀನಿ, ಪಿ ಡಿ ಎಫ್ ಅನ್ನ ನೀವು ತೆಗೆದುಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದರಲ್ಲಿಯೂ ಕೂಡ ಎಷ್ಟು ಕ್ಯೂಬ್ಸ್ ಗಳಿದಾವೆ ಅನ್ನೋದನ್ನ ಕಂಡುಹಿಡಿಬೇಕು. ಎಷ್ಟು ಕ್ಯೂಬ್ಸ್ ಗಳಿದಾವೆ ಇದರಲ್ಲಿ ಕಂಡುಹಿಡಿಬೇಕು. ನೀವು ಬೇಗನೆ ಆನ್ಸರ್ ಮಾಡ್ರಿ.
ಓಕೆ. ಸೊ ಇದರಲ್ಲಿ ಕ್ಯೂಬ್ಸ್ ಗಳ ಸಂಖ್ಯೆ ಎಷ್ಟಿದಾವ್ ನೋಡ್ರಿ ಇಲ್ಲಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಇವುಗಳು ಒಂದಿದು ಇದು ಇರ್ತಕ್ಕಂಥದ್ದು 1 2 3 ಇಲ್ಲಿ 4 ಆಯ್ತು, 5 6 7 8 9 10 11 12. ಇದರಲ್ಲಿ ಟೋಟಲ್ ಆಗಿರುವಂತಹ ಕ್ಯೂಬ್ಸ್ ಗಳ ಸಂಖ್ಯೆ ಎಷ್ಟಿದಾವು 12. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಫೈಂಡ್ ದ ನಂಬರ್ ಆಫ್ ಕ್ಯೂಬ್ಸ್. ಇದರಲ್ಲಿ ಎಷ್ಟು ಕ್ಯೂಬ್ಸ್ ಗಳಿದಾವು ಅನ್ನೋದನ್ನ ಹೇಳಬೇಕು. ನೋಡಿ ಈ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾವು. ಬಹಳಷ್ಟು ಕ್ವಶನ್ಸ್ ಗಳು ದೊಡ್ಡ ದೊಡ್ಡ ಇರ್ತಕ್ಕಂಥ ಚಿತ್ರಗಳು ಬಂದು ಅಂತಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲಿ ಒಂದೇ ಲೈನ್ ದಲ್ಲಿ ಎಷ್ಟಿದಾವ ಅನ್ನೋದನ್ನ ನೋಡೋಣ ನಾವು. ಸೊ ಇಲ್ಲಿ ನೋಡ್ರಿ, ಇದು ಇರ್ತಕ್ಕಂಥದ್ದು ಒಂದು ಲೈನ್. ಇದು ನಿಮ್ಗೆ ಕಾಣಿಸ್ತಾ ಇರಬಹುದು. ಇದು ಏನು ಅಂತಂದ್ರೆ ಇದು ಒಂದು ಲೈನ್. ಇದರಲ್ಲಿ 1 2 3 4 ಅದಾವ. ಇಲ್ಲಿ 4 ಅದು 4, ಆಮೇಲೆ ಇಲ್ಲಿ 4 ಇರ್ತಾವು, ಇಲ್ಲಿ 4 ಇರ್ತಾವು, ಇಲ್ಲಿ 4, ಇಲ್ಲಿ 4, ಇಲ್ಲಿ 4 ಅಂದ್ರೆ ಇದು ಒಂದು ಸೈಡ್ ದಾತು. ಅದೇ ರೀತಿ ಅದ್ರ ಸೈಡ್ ಅಲ್ಲಿ ಇರ್ತಾವೆ. ಅಂದ್ರೆ ಟೋಟಲ್ ಆಗಿ ಎಷ್ಟಾಗ್ತಾವು 4, ಇಲ್ಲಿ 4 4 4 4 4 ಎಷ್ಟಾಗ್ತದು 1 2 3 4 5 6 6 4 ಎಷ್ಟಾಗ್ತೈತಿ 6 4 24 ಒಂದ್ ಸೈಡ್ ಅದು. ಇಲ್ಲಿ 24 ಆಯ್ತು. ಆಮೇಲೆ ಅದೇ ರೀತಿ ಎಷ್ಟಿದಾವ ಅಂತಾವು 1 2 3 4 5 6 ಅದಾವು. ಅಂತಾವ್ ಎಷ್ಟಿದಾವು 6 ಅದಾವು. 6 6 4 24, 6 1 6 6 2 12 13 1 14 144. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಯಾವ ರೀತಿ ಕಂಡು ಹಿಡಿದೀವಿ ಗೊತ್ತಾಯ್ತು. ಈಗ ಇಲ್ಲಿ ನೋಡ್ರಿ, ಇದು ಇರ್ತಕ್ಕಂಥದ್ದು ಒಂದು ಲೈನ್. ಇದು ಒಂದು ಲೈನ್ ಕ್ಯೂಬ್ ಇರುವಂತದ್ದು, ಘನ ಇರ್ತಕ್ಕಂಥದ್ದು ಒಂದು ಲೈನ್. ಇದ್ರಲ್ಲಿ ಇಲ್ಲಿ ಎಷ್ಟಿದಾವು 4 ಇದಾವ. ಇಲ್ಲಿ 4 ಈ ರೀತಿ 4 4 4 4 4ರದಷ್ಟಿದಾವು 1 2 3 4 5 6 ಅದಾವು. ಹೌದಾ, ಇವು 6 ಅದಾವು. ಈ ರೀತಿ 6ರದ್ದು ಎಷ್ಟಿದಾವ ಅಂತಾವು 1 2 3 4 5 6. ಓಕೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಮಾಡ್ಬೇಕು. ಇದು ಒಂದು ಸೈಡ್ 24 ಆದ್ರೆ, ಸೊ ಇಲ್ಲಿ 24 ಆದ್ವಾ, ಇಲ್ಲಿ 24 24 24 24 24 24 1 2 3 4 5 6 24 6ಲೇ ಮಾಡ್ಬೇಕು. 144. ಆಪ್ಷನ್ ನಂಬರ್ ಸಿ ಇದಕ್ಕೆ ಆನ್ಸರ್ ಬರುತ್ತೆ. ಈ ರೀತಿ ನಾವು ಇವುಗಳನ್ನ ಕಂಡುಹಿಡ್ಬೇಕು. ಈಸಿ ಇರ್ತೈತಿ ಇದು. ಇಲ್ಲಿ ಎಷ್ಟಿದಾವ ಕ್ಯೂಬ್ಸ್ ಗಳನ್ನ ಬೇಗನೆ ಕಮೆಂಟ್ ಮಾಡಿ ನನಗೆ ಹೇಳ್ಬೇಕು. ಎಷ್ಟು ಕ್ಯೂಬ್ಸ್ ಇದಾವ ಹೇಳ್ರಿ. ಓಕೆ, ಚಿತ್ರ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ಓಕೆ. ಒಂದನೇ ಆಪ್ಷನ್ ಒಳಗ 30 ಇದಾವ. ಒಂದನೇ ಆಪ್ಷನ್ 30 ಇದೆ, ಆಮೇಲೆ 32, ಆಮೇಲೆ 28, ಆಮೇಲೆ 26. ಎಷ್ಟು ಇದಾವ ಕ್ಯೂಬ್ಸ್ ಇದರಲ್ಲಿ ನೋಡ್ರಿ. ಈಗ ಇಲ್ಲಿ ನೋಡೋದಾದ್ರೆ ಒಂದನೇ ಬಾಕ್ಸ್ ಒಳಗೆ ನೋಡ್ರಿ, ಇಲ್ಲಿ 1 2 3 4 ಅದು ಇವು. ಆಮೇಲೆ ಇಲ್ಲಿ 4 ಅದು, ಇಲ್ಲಿ 1 2 3 4, ಇಲ್ಲಿಯೂ ಕೂಡ 4 ಇದಾವು. ಇಲ್ಲಿ 1 2 3, ಆಮೇಲೆ 1 2 3, ನೆಕ್ಸ್ಟ್ 1 2. ಓಕೆ, ಇವುಗಳ ಡಬಲ್ ತಗೋಬೇಕು. ಯಾಕಂತಂದ್ರ ಇದು 1 2 ನಾವು ಇವುಗಳನ್ನ ಮಾತ್ರ ಕೌಂಟ್ ಮಾಡಿದ್ವಿ, ಇಲ್ಲಿವರೆಗೆ ಮಾತ್ರ ಕೌಂಟ್ ಮಾಡಿದ್ವಿ. ಇಲ್ಲಿಯೂ ಕೂಡ 2 ಅದಾವು ಅಂತಂದ್ರೆ ಇವುಗಳ ಡಬಲ್, ಇವುಗಳ 4 ಆಗ್ತಾವೆ. ಇಲ್ಲಿ ಇರ್ತಕ್ಕಂಥದ್ದು 3, ಈ ಸೈಡ್ 3 ಇರ್ತಾವು ಅಂತಂದ್ರೆ ಇವುಗಳು 3, ಇಲ್ಲಿಯೂ 3, ಆ ಸೈಡ್ 3, ಇಲ್ಲಿ 4, ಇಲ್ಲಿ 4 ಎಷ್ಟ್ ಆಗ್ತೈತೆ ನೋಡ್ರಿ. ಟೋಟಲ್ ಆಗಿ ಮಾಡ್ರಿ ಇವುಗಳನ್ನ. ಇವು 2 ಆಗ್ಬೇಕು. ಸೊ ಇಲ್ಲಿ 4 6 6 8 8 ಇವುಗಳನ್ನ ಕೂಡ್ಸಿದ್ರೆ ಎಷ್ಟ್ ಆಗ್ತೈತೆ ನೋಡ್ರಿ. ಇಲ್ಲಿ 10 ಆಯ್ತು, 10 18 19 20 28 21 30 31 32. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಟೋಟಲ್ ಆಗಿ ಈ ರೀತಿನೂ ಕೂಡ ನೀವು ಮಾಡಬಹುದು. ಇದರಲ್ಲಿ 8 ಅದಾವು. ಈ ಲೈನ್ ದಲ್ಲಿ 8 8 2 16, ಇಲ್ಲಿ 6 ಬರ್ತಾವೆ, ಇಲ್ಲಿ 6 ಬರ್ತಾವೆ, ಇಲ್ಲಿ 4 ಬರ್ತಾವೆ. ಎಷ್ಟಾಯ್ತು ನೋಡ್ರಿ ಇದು. ಟೋಟಲ್ ಆಗಿ ಕೂಡ್ಸಿದ್ವಿ ಅಂತಂದ್ರೆ ಎಷ್ಟ್ ಆಗುತ್ತೆ ಇದು. ಟೋಟಲ್ ಆಗಿ ಕೂಡ್ಸಿದ್ರೆ 32 ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಈಸಿ ಇದೆ ಇದು ಟಾಪಿಕ್. ಒಂದ್ ಸ್ವಲ್ಪ ನೀವು ನೋಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ. ಈಗ ಇದ್ರದ್ ನೋಡ್ರಿ, ಇದ್ರೊಳಗೆ ಎಷ್ಟು ಕ್ಯೂಬ್ಸ್ ಗಳಿದಾವೆ. ಚಿತ್ರ ನೋಡ್ರಿ, ಕ್ಯೂಬ್ಸ್ ಗಳು ಎಷ್ಟು ಬರ್ತಾವ ಅನ್ನೋದನ್ನ ಕಂಡುಹಿಡೀರಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನೋಡ್ರಿ 1 2 3. ಓಕೆ, ಇವು 3 ಆದ್ವು. ಈ ಒಂದು ಕೆಳಗಿನ ಬೇಸ್ ಒಳಗ, ಕೆಳಗಿನ ತಳಪಾಯ ಒಳಗ 3 ಅದಾವು. ಆಮೇಲೆ ಇವು 3. ಓಕೆ, ಇವು 3 ಅಂತ ಹೇಳಿ ತಿಳ್ಕೊಳ್ರಿ. ಇಲ್ಲಿ 3 ಅದಾವು. ಆಮೇಲೆ ಇಲ್ಲಿಯೂ ಕೂಡ 3 ಆಗ್ತಾವೆ, ಇಲ್ಲಿಯೂ ಕೂಡ 3 ಆಗ್ತಾವೆ. ಟೋಟಲ್ ಆಗಿ ಎಷ್ಟಾದ್ವು ಇವು 9 ಆಯ್ತು. 9 ಆಯ್ತು. ನೆಕ್ಸ್ಟ್ ಎಷ್ಟಿದಾವ ನೋಡ್ರಿ ಇಲ್ಲಿ.
ಇಲ್ಲಿ ಎಷ್ಟದಾವು? ಈಗ ಇವುಗಳ ಮೇಲೆ 9ರೊಳಗ 4 ಖಾಲಿ ಜಾಗ ಅದಾವ. 1 2 3 ಆ ಸೈಡ್ ಒಂದು 4 ಖಾಲಿ ಜಾಗ. ಅಂದ್ರೆ 9ರಲ್ಲಿ 4 ತೆಗದ್ವಿ ಅಂತಂದ್ರ 5 ಇದಾವ ಇಲ್ಲಿ. ಇಲ್ಲಿ ಎಷ್ಟದಾವ? 1 2 3 4 ಕಾಣಾಕತ್ತಾವ, ಬಟ್ ಇಲ್ಲಿ 5 ಇದಾವ. ಯಾಕಂತಂದ್ರ 1 2 3 4 ಖಾಲಿ ಜಾಗ. 9ರ ಮೇಲೆ 4ನ್ನ ತೆಗದ್ವಿ ಅಂತಂದ್ರ 5 ಬಂತು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಇದು ಒಂದು. ಎಷ್ಟಾಗ್ತಾವ ಇವು? ಟೋಟಲ್ ಆಗಿ 15 ಕ್ಯೂಬ್ಸ್ ಗಳು ಇದರಲ್ಲಿ ಆಗ್ತವೆ. 15 ಕ್ಯೂಬ್ಸ್ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿಯಾ. 9 ಇದಾವ ನೋಡ್ರಿ. ಈ ಲೈನ್ ಒಳಗ್ 3, ಆಮೇಲೆ ಈ ಲೈನ್ ಒಳಗ್ 3, ಆಮೇಲೆ ಆ ಸೈಡ್ ದಿಂದ ಕೆಳಗಡೆ 3 ಅಂತ ಟೋಟಲ್ ಇವ 9 ಆದ್ವು. 9ರಲ್ಲಿ 4 ಜಾಗ ಖಾಲಿ ಇದಾವ. ಇಲ್ಲೊಂದ್ ಜಾಗ ಖಾಲಿ ಐತಿ, ಇಲ್ಲೊಂದ್ ಜಾಗ ಖಾಲಿ ಐತಿ, ಆಮೇಲೆ ಅಲ್ಲಿ ಕಡೆ ಕಾಣಂಗಿಲ್ಲ ಆ ಜಾಗ ಖಾಲಿ ಐತಿ, ಈ ಜಾಗ ಒಂದ್ ಖಾಲಿ ಐತಿ. ಸೊ 4 ತೆಗಿಬೇಕು. 9ರಲ್ಲಿ 4 ತೆಗದ್ವಿ ಅಂತಂದ್ರ 5 ಇನ್ನ ಅದ್ರ ಮೇಲೆ ಇದಾವ. ಇದಾದ್ಮೇಲೆ ಲಾಸ್ಟ್ ಗೆ ಮ್ಯಾಲ ಒಂದ್ ಇಟ್ಟಾರು, ಅದನ್ನೊಂದು ಕೂಡ್ಸ್ಕೋಬೇಕು. 9 10 5 15 ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಕ್ಯೂಬ್ಸ್ ಗಳಿದಾವ್ ನೋಡ್ರಿ, ಬೇಗನೆ ಹೇಳ್ರಿ. ಕ್ಯೂಬ್ಸ್ ಗಳ ಸಂಖ್ಯೆ ನೋಡ್ರಿ, 1 2 3 ಇದಾವು ಇಲ್ಲಿ. 3 ಇವ್ 4 ಇದೊಂದ್ 5 ಇದೊಂದ್ 6 ಇದೊಂದ 7. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಈಸಿ ಇದೆ ಇದು ಕ್ವಶನ್. ಎನ್ಸ್ಕೊಂತ ಹೋಗೋದು ಬರೇ 10 ಸೆಕೆಂಡ್ ಒಳಗ, 5ರಿಂದ 10 ಸೆಕೆಂಡ್ ಗಳಲ್ಲಿ ಈ ಒಂದು ಕ್ವಶನ್ಸ್ ಗಳನ್ನ ಬಿಡಿಸಬಹುದು. ಆದ್ರೆ ಕೇರ್ಫುಲ್ ಆಗಿ ನೋಡ್ಬೇಕು. ಇದರಲ್ಲಿ ಕ್ಯೂಬ್ಸ್ ಗಳ ಸಂಖ್ಯೆ ನೋಡ್ರಿ, ಒಂದ್ ಸ್ವಲ್ಪ ಟಫ್ ಇರ್ತಕ್ಕಂಥದ್ದು ಇದೆ. ನೋಡ್ರಿ ಇಲ್ಲಿ ಎಷ್ಟಿದಾವು ಅಂತೇಳಿ. ಈಗ ಇಲ್ಲಿ ಟೋಟಲ್ ಆಗಿ ಬೇಸ್ ಅಂದ್ರೆ ಕೆಳಗಡೆ